ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ನೀವು ಅಂದ್ರೆ ಈ ಸಮಸ್ಯೆ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ನಾವು ಎದುರಿಸಬೇಕಾಗತ್ತೆ ಅಂತ. ಇವಾಗ ಅದೇ ಹೇಳಿದ್ದು ಮೇಯ್ನ್ ಆಗಿ ನಮ್ದು ಹಾರ್ಟ್ ಅಲ್ಲಿ ಇದು ಎಫೆಕ್ಟ್ ಆಗೋದಂತ ಹೇಳ್ತೀನಿ. ಸೊ ಯಾಕೆ ಅಂದರೆ ಇವಾಗ ಹಾರ್ಟ್ ಬೀಟ್ ಜಾಸ್ತಿ ಅಂದರೆ ಟಕಿಕಾರ್ಡಿಯಲ್ ಕಂಡೀಷನಲ್ಲಿ ನಮ್ಮದು ಹಾರ್ಟದು ಮಸಲ್ಸ್ ಬಂದು ತುಂಬ ಫಾಸ್ಟಾಗಿ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಆವಾಗ ನಮ್ಮದು ಪ್ರಾಪರಾಗಿ ಇರೋ ಒಂದು ಔಟ್ಪುಟ್ ಬರಲ್ಲ, ಅಂದರೆ ಕಾರ್ಡಿಯಾಕ್ ಔಟ್ಪುಟ್ ಅಂತ. ಸೊ ನಮ್ಮದು ಪ್ರಾಪರಾಗಿ ಕಾಂಟ್ರಾಕ್ಟ್ ಆಗಲಿಲ್ಲ ಅಂದರೆ ನಮ್ಮದು ಬ್ಲಡ್ ಬಂದು ಹಾರ್ಟಿಂದ ಪಂಪ್ ಆಗೋದು ಕಡಿಮೆ ಆಗುತ್ತೆ. ಸೊ ಅದರಲ್ಲಿ ಬ್ಲಡ್ ಇನ್ನೂ ಕ್ಲಾಟ್ ಆಗಲಿಕ್ಕೆ ಜಾಸ್ತಿ ಆಗಿ ಅದಕ್ಕೆ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಒಂದು ಕಂಡೀಷನ್ ಅದು. ಸೊ ಈ ಒಂದು ಕಂಡೀಷನಿಂದ ಏನಾಗುತ್ತೆ ಅಂದರೆ ಅದರಿಂದ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಆಗುತ್ತೆ. ಆಮೇಲೆ ಬ್ಲಡ್ ಕ್ಲಾಟನ್ನು ನಮ್ಮದು ಅದರಿಂದ ಎಸ್ಕೇಪ್ ಆಗಿ ಬ್ರೈನಿಗೆಲ್ಲ ಹೋಗಿ ಎಫೆಕ್ಟ್ ಆಗಲಿಕ್ಕೆ ಇರುತ್ತೆ. ಸೊ ಬ್ರೈನಿಗೆ ಎಫೆಕ್ಟ್ ಆಗ್ಬೋದು, ಕಿಡ್ನಿಗೆ ಎಫೆಕ್ಟ್ ಆಗ್ಬೋದು, ಲಿವರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಬ್ರೈನಿಗೆ ಬಂದರೆ ನಮಗೆ ಸ್ಟ್ರೋಕ್ ಅಂತ ಕಂಡೀಷನ್ ಬರಲಿಕ್ಕೆ ಇರುತ್ತೆ. ಆಮೇಲೆ ಲಿವರಲ್ಲಿ ಕೂಡ ಬಂದು ನಮಗೆ ಲಿವರ್ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಸೊ ಅದಕ್ಕೆ ಮೇಯ್ನ್ ಆರ್ಗನ್ ಏನಂದ ನೋಡಿದರೆ ಹಾರ್ಟ್ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಈ ಒಂದು ಥೈರಾಯ್ಡ್ ಸಮಸ್ಯೆಗಳು ನಾವು ಜಾಸ್ತಿಯಾಗಿ ಮಹಿಳೆಯರಲ್ಲಿ ಕಾಣಿಸುತ್ತೆ. ಸೊ ಮಹಿಳೆಯರಲ್ಲಿ ಕಾಣ್ತಾ ಏನಾಗುತ್ತೆ ಅಂದರೆ ನಮಗೆ ಇನ್ಫರ್ಟಿಲಿಟಿ ಕಂಡೀಷನ್ಸ್ ಕೂಡ ಇದರಲ್ಲಿ ನಾವು ಕಾಣ್ಬೋದು. ಓಕೆ, ಯಾವ ಏಜ್ ಫ್ಯಾಕ್ಟರ್ನಲ್ಲಿ ಜಾಸ್ತಿ ಈ ಒಂದು ಸಮಸ್ಯೆಯನ್ನು ನಾವು ನೋಡ್ತೀವಿ? ಹಾಗೆ ಡಾಕ್ಟರ್ ಹೇಳ್ತಾ ಇದ್ರಿ ನೀವು ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಉಂಟಾಗತ್ತೆ ಅಂತ. ಯಾವ ಕಾರಣದಿಂದಾಗಿ ಉಂಟಾಗತ್ತೆ? ಇವಾಗ ಮಹಿಳೆಯರಲ್ಲಿ ಯಾಕೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಇವಾಗ ಅವ್ರದ್ದು ಹಾರ್ಮೋನ್ಸದು ಏನು ಹೇಳೋದು ನಮ್ಮದು ಮಹಿಳೆಯರದ್ದು ಹಾರ್ಮೋನ್ಸ್ ಅಂದರೆ ಫಿಮೇಲ್ ಹಾರ್ಮೋನ್ಸಿಂದನೇ ನಮಗೆ ಸ್ವಲ್ಪ ಕಾರಣ ಅಂತ ಹೇಳ್ತೀನಿ. ಆಮೇಲೆ ಇವಾಗ ಒಂದು 10 ಜನ ತಗೊಂಡ್ರೆ ಅದರಲ್ಲಿ 8 ಮಹಿಳೆಯರಲ್ಲಿ ಆಮೇಲೆ ಒಂದು 2 ಪುರುಷರಲ್ಲಿ ಕಾಣೋದಂತ. ಆಮೇಲೆ ಮಹಿಳೆಯರಲ್ಲಿ ಕಾಣ್ತಾಗ ಏನಾಗುತ್ತೆ ಅಂದರೆ ಸಿಂಪ್ಟಮ್ಸ್ ಬಂದು ತುಂಬ ಸಿವಿಯರ್ ಅಂತ ಒಂದು ಕಂಡೀಷನ್ಗೆ ಬರಲ್ಲ. ಬಟ್ ಪುರುಷರಲ್ಲಿ ಬಂದರೆ ಅಂದರೆ ಮೇಲ್ ಇದರಲ್ಲಿ ನೋಡಿದರೆ ಅವ್ರದ್ದು ಸಿಂಪ್ಟಮ್ ಆಗಲಿ ಅವ್ರದ್ದು ಕಂಡೀಷನ್ಸ್ ಆಗಲಿ ತುಂಬ ಸಿವಿಯರ್ ಆಗಿರೋ ಅಂತ ಕಾಣಿಸ್ತಾ ಇದೆ. ಸೊ ಮಹಿಳೆಯರಲ್ಲಿ ಬಂದಾಗ ಅವರಲ್ಲಿ ಯಾವುದೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ ಅಥವಾ ಹೆಂಗೆಲ್ಲ ಆಗುತ್ತೆ ಅಂತ ನೋಡಿದರೆ ಇವಾಗ ಅವರಲ್ಲಿ ಇನ್ಫರ್ಟಿಲಿಟಿ ನೋಡಿದರೆ ಅವರದ್ದು ಪ್ರಿಮೆಚ್ಯೂರ್ ಆಗಿ ಅವರದ್ದು ಓವಮ್ ರಿಲೀಸ್ ಆಗುವಂಥ, ಅಂದರೆ ಓವಮ್ ಬಂದು ಮೆಚ್ಯೂರ್ ಆಗಿ ರಿಲೀಸ್ ಆಗಲ್ಲ, ಪ್ರಿಮೆಚ್ಯೂರ್ ಆಗಿ ರಿಲೀಸ್ ಆಗುವಂಥ ಒಂದು ಕಾಣಿಸುತ್ತೆ. ಆಮೇಲೆ ಮೇಲ್ಸಲ್ಲಿ ನೋಡಿದರೆ ಅವ್ರದ್ದು ಸ್ಪರ್ಮಾಟೋಜೆನೆಸಿಸ್ ಅಂತ ಒಂದು ಪ್ರಾಸೆಸ್ ಬರುತ್ತೆ. ಸೊ ಅದರಲ್ಲಿ ಸ್ಪರ್ಮದು ಪ್ರೊಡಕ್ಷನ್ ಕಡಿಮೆ ಆಗೋದು, ಆಮೇಲೆ ಅದರದ್ದು ಮೆಚುರಿಟಿ ಇಲ್ಲದಾಗೋದು, ಆಮೇಲೆ ಅವ್ರದ್ದು ಮೋಟಿಲಿಟಿ ಕಡಿಮೆ ಆಗೋದು, ಈ ರೀತಿ ಇರೋ ಸಿಂಪ್ಟಮ್ಸ್ ಕೂಡ ನಾವು ಕಾಣಿಸುತ್ತೆ. ಓಕೆ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.